ಭಾರತದ ಎದುರು ಕಡೆಗೂ ಮಂಡಿಯೂರಿದ ಪಾಕಿಸ್ತಾನ. ಐಸಿಸಿ ಟಿ20 ವಿಶ್ವಕಪ್ ಆಡಲು ಒಪ್ಪಿದ ಪಾಕ್ ಕ್ರಿಕೆಟ್ ಬೋರ್ಡ್. ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಒಂದೇ ವಾರ ಬಾಕಿ. ಇಂಡಿಯಾ ಪಾಕ್ ರೋಚಕ ಪಂದ್ಯದಲ್ಲಿ ಯಾರೆಲ್ಲ ಇದ್ದಾರೆ ಗೊತ್ತಾ? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕ್ರಿಕೆಟ್ ಪ್ರೇಮಿಗಳು ಕಾತರದಿಂದ ಕಾಯುತ್ತಿರುವ ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿ ಆರಂಭ ಆಗೋದಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಈ ನಡುವೆ ನಾವು ನಿಮ್ಮ ಜೊತೆ ಕ್ರಿಕೆಟ್ ಆಡೋದಿಲ್ಲ ಅಂತ ಹೇಳುವ ಮೂಲಕ ಮೊಂಡುತನವನ್ನ ಪ್ರದರ್ಶನ ತೋರಿದ್ದ ಪಾಕಿಸ್ತಾನ ಇದೀಗ ಯೂ ಟರ್ನ್ ಹೊಡೆದಿದೆ. ನಮ್ಮ ಮಾತು ವಾಪಸ್ ತಗೊಳ್ತೀವಿ, ನಾವು ಭಾರತದ ವಿರುದ್ಧ ಟಿ20 ವಿಶ್ವಕಪ್ ಪಂದ್ಯ ಆಡ್ತೀವಿ ಅಂತ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಹೇಳ್ಕೊಂಡಿದೆ. ಇದಕ್ಕೆ ಕ್ರಿಕೆಟ್ ಪ್ರೇಮಿಗಳು ತಮ್ಮದೇ ಆದ ರೀತಿಯಲ್ಲಿ ಕಮೆಂಟ್ಗಳನ್ನ ಮಾಡ್ತಿದ್ದಾರೆ. ಎಂತ ಎಡಬಿಡಂಗಿಗಳು ನೀವು ಎಂದು ಹೇಳಿದ್ರೆ, ಇನ್ನು ಕೆಲವರು ಪಾಕ್ ಕಡೆಗೂ ಭಾರತದ ಎದುರು ಮಂಡಿಯೂರಿದೆ ಎಂದು ವಿಶ್ಲೇಷಿಸುತ್ತಿದ್ದಾರೆ. ಇನ್ನು ಕೆಲವು ಕ್ರಿಕೆಟ್ ಪ್ರೇಮಿಗಳು ಇಲ್ಲೂ ಪಾಕಿಸ್ತಾನ ಏನೋ ನಾಟಕ ಆಡ್ತಿದೆ ಅಂತ ಕಮೆಂಟ್ಗಳನ್ನ ಮಾಡ್ತಿದ್ದಾರೆ. ಇಂಡಿಯಾ ಪಾಕಿಸ್ತಾನದ ಪ್ರತಿ ಐಸಿಸಿ ಟೂರ್ನಿಮೆಂಟ್ ಪಂದ್ಯಕ್ಕೂ ದೊಡ್ಡ ಮಟ್ಟದಲ್ಲಿ ಕ್ರೀಡಾಭಿಮಾನಿಗಳು ಕ್ರೀಡಾಂಗಣದಲ್ಲಿ ಸೇರಿದ್ರೆ ಅದಕ್ಕಿಂತಲೂ 100 ಪಟ್ಟು ಹೆಚ್ಚು ಕ್ರಿಕೆಟ್ ಪ್ರೇಮಿಗಳು ಟಿವಿ ಪರದೆಯ ಮುಂದೆ ಕ್ರಿಕೆಟ್ ವೀಕ್ಷಿಸಲು ಕಾತುರದಿಂದ ಕಾಯ್ತಿರ್ತಾರೆ. ಹೇಳಿ ಕೇಳಿ ಇಂಡಿಯಾ ಪಾಕ್ ಮ್ಯಾಚ್ ತಾನೆ, ಪಂದ್ಯ ರೋಚಕವಾಗಿ ನಡೆಯುತ್ತೆ. ಟಿ20 ವಿಶ್ವಕಪ್ನಲ್ಲೂ ಭಾರತ ಪಾಕ್ ಪಂದ್ಯವನ್ನು ವೀಕ್ಷಣೆ ಮಾಡೋದಕ್ಕೆ ಪ್ರೇಕ್ಷಕರು ಕಾತುರದಿಂದ ಕಾಯ್ತಿದ್ರೆ, ಈ ಕಡೆ ಪಾಕಿಸ್ತಾನ ಖ್ಯಾತೆ ತೆಗೆದಿತ್ತು. ನಾವು ಭಾರತದ ವಿರುದ್ಧ ಪಂದ್ಯ ಆಡೋದಿಲ್ಲ ಅಂತ ಪೊಗುರು ತೋರಿಸಿತ್ತು. ಟಿ20 ವಿಶ್ವಕಪ್ನಿಂದ ಬಾಂಗ್ಲಾದೇಶವನ್ನ ಹೊರಗಿಟ್ಟ ಬಳಿಕ ಪಾಕಿಸ್ತಾನ ಕೂಡ ಟೂರ್ನಿಯಲ್ಲಿ ಆಡುವುದರ ಬಗ್ಗೆ ಭಿನ್ನ ಹೇಳಿಕೆಗಳನ್ನ ನೀಡುತ್ತಲೇ ಬಂದಿತ್ತು. ಆದರೆ ನಿಮಗೆ ಗೊತ್ತಿರಲಿ, ಭಾರತ ಪಾಕ್ ಕ್ರಿಕೆಟ್ ನಡೆಯುವುದರಿಂದಲೇ ಕೋಟ್ಯಾಂತರ ರೂಪಾಯಿ ಲಾಭ ಇದೆ. ಕ್ರಿಕೆಟ್ ಟಿಕೆಟ್ಗಳು, ಜಾಹೀರಾತುಗಳು ಸೇರಿದಂತೆ ಕೋಟಿ ಕೋಟಿ ವಹಿವಾಟು ನಡೆಯುತ್ತೆ. ಹಾಗೊಮ್ಮೆ ಇಂಡಿಯಾ ಪಾಕ್ ಕ್ರಿಕೆಟ್ ನಡೆಯದೇ ಇದ್ರೆ ಶ್ರೀಲಂಕಾಕ್ಕೆ ಆಗುವ ಟಿಕೆಟ್, ಆತಿಥ್ಯ, ಜಾಹೀರಾತು ಸೇರಿ ಹಲವು ಕೋಟಿ ರೂಪಾಯಿಗಳಷ್ಟು ನಷ್ಟವನ್ನ ಶ್ರೀಲಂಕಾ ಕ್ರಿಕೆಟ್ ಸಂಸ್ಥೆ ಅನುಭವಿಸಲಿದೆ. ಈಗಾಗಲೇ ಈ ಬಗ್ಗೆ ಎಸ್ಎಲ್ಸಿ ಅಧ್ಯಕ್ಷ ಶಮ್ಮಿ ಸಿಲ್ವಾ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಅಧ್ಯಕ್ಷ ಮೊಯ್ಸಿನ್ ಕನ್ವಿ ಜೊತೆ ನೇರವಾಗಿ ಮಾತನಾಡಿದ್ದು ಪಾಕ್ ಕ್ರಿಕೆಟ್ ಬೋರ್ಡ್ ಪಂದ್ಯ ಆಡಲು ಒಪ್ಪಿಗೆ ಸೂಚಿಸಿದೆ ಎನ್ನಲಾಗಿದೆ. ಈಗಾಗಲೇ ಪಾಕಿಸ್ತಾನ ಟಿ20 ವಿಶ್ವಕಪ್ನಲ್ಲಿ ಆಡಲು ಶ್ರೀಲಂಕಾಕ್ಕೆ ಪ್ರಯಾಣ ಬೆಳೆಸಿದೆ ಎಂದು ಹೇಳಲಾಗ್ತಿದೆ. ಆದರೆ ಫೆಬ್ರವರಿ 15ರಂದು ಫಿಕ್ಸ್ ಆಗಿದ್ದ ಇಂಡಿಯಾ ಪಾಕ್ ಮ್ಯಾಚ್ನಲ್ಲಿ ಪಾಕಿಸ್ತಾನ ಕ್ರಿಕೆಟ್ ತಂಡ ಮೈದಾನಕ್ಕೆ ಇಳಿಯುವುದಿಲ್ಲ ಎಂದು ಹೇಳಿಕೊಂಡಿದೆ. ಭಾರತ ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಇನ್ನು ಒಂದೇ ವಾರಕ್ಕಿಂತ ಕಡಿಮೆ ಸಮಯ ಬಾಕಿ ಇದ್ದು, ಪಂದ್ಯದ ಅನಿಶ್ಚಿತತೆ ಮಾತ್ರ ಇನ್ನೂ ಬಗೆಹರಿದಿಲ್ಲ ಎನ್ನಲಾಗಿದೆ. ಆದರೆ ಕಡೆ ಗಳಿಗೆಯಲ್ಲಿ ಭಾರತದ ಎದುರು ಪಂದ್ಯ ಆಡಲು ಪಾಕ್ ಕ್ರಿಕೆಟ್ ಮಂಡಳಿ ಒಪ್ಪಿಗೆ ಸೂಚಿಸಿದೆ ಎನ್ನಲಾಗಿದೆ. ವೀಕ್ಷಕರೇ, ಇಂಡಿಯಾ ಪಾಕ್ ಮ್ಯಾಚ್ಗೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.